Hello everyone, welcome to CAD NEST YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಜಾಮೆಟ್ರಿಕ್ ಕನ್ಸ್ಟ್ರೈನ್ಸ್ನ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂದರೆ ಏನು ಅಂತ ನೋಡ್ತೀವಿ. ಸೊ ವಾಟ್ ಇಸ್ ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್? ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂತ ಹೇಳಿದ್ರೆ ಈಗ ಯೂಶಲಾಗಿ ನಾವು ಲೀನಿಯರ್ ಡೈಮೆನ್ಷನ್ಸ್ ಆಗಿರ್ಬೋದು, ಈ ಹೋಮ್ ಟ್ಯಾಬಲ್ಲಿ ಲೀನಿಯರ್ ಡೈಮೆನ್ಷನ್ಸು ಮತ್ತು ಸರ್ಕಲ್ ನೋಡೋದಕ್ಕೆ ರೇಡಿಯಸ್ ಆಗಿರ್ಬೋದು, ಡಯಾಮೀಟರ್ ಆಗಿರ್ಬೋದು, ಆರ್ಕ್ ಲೆಂತ್ ನೋಡೋದಕ್ಕೆ ಅಂದರೆ ರೇಡಿಯಸ್ ನೋಡೋದಕ್ಕೆ ಡೈಮೆನ್ಷನ್ಸ್ ಯೂಸ್ ಮಾಡ್ತೀವಿ. ಬಟ್ ಈ ಡೈಮೆನ್ಷನ್ಸು ಡಿಫಾಲ್ಟು. ಸೊ ನಾವು ಎಷ್ಟು ರೇಡಿಯಸ್ ಕೊಟ್ಟಿರ್ತೀವಿ ಅದು ನಮಗೆ ತೋರಿಸುತ್ತೆ ಇಷ್ಟು ರೇಡಿಯಸ್ ಇದೆ ಅಥವಾ ಲೈನ್ ಇಷ್ಟು ಲೆಂತ್ ಇದೆ ಅಂತ. ಬಟ್ ನಾವು ಅಲ್ಲಿ ಹೋಗಿ ಪ್ರೆಸೆಂಟ್ ನಾವು ಅದನ್ನು ಮಾಡಿಫೈ ಮಾಡೋದಕ್ಕೆ ಬರಲ್ಲ. ಅದೇ ಪ್ಯಾರಾಮೆಟ್ರಿಕಲ್ಲಿ ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂತ ಆಪ್ಷನ್ ಇದೆ. ಸೊ ನಾವು ಏನು ಡೈಮೆನ್ಷನ್ಸ್ನ ಅಲ್ಲಿ ಶೋ ಮಾಡ್ತೀವಿ ಅದನ್ನು ಅಲ್ಲೇ ನಾವು ಟೈಪ್ ಮಾಡಿ ಅದನ್ನು ಮಾಡಿಫೈ ಮಾಡ್ಬೋದು. ಸೊ ಅಲ್ಲಿ ಲೀನಿಯರ್ ಇದೆ. ಸೊ ಫಸ್ಟ್ ನಾನು ಲೈನ್ ತೊಗೋತೀನಿ. ಲೈನ್ ಎಷ್ಟು ಅಂತ ಬೇಕಿದ್ರೆ ಸೊ F12 ಆನ್ ಮಾಡಿ ಬೇಕಾದ್ರೆ ಅಲ್ಲೇ ನೋಡಿ. ಸೊ ಎಲ್ ಎಂಟರ್, ಸ್ಪೆಸಿಫೈ ದ ಲೈನ್ ಪಾಯಿಂಟ್ ಅರೌಂಡ್ ನಾನು 15 feet ಲೈನ್ ಕೊಟ್ಟಿದ್ದೀನಿ. ಸೊ ಇದರ ಡೈಮೆನ್ಷನ್ ನನಗೆ ಗೊತ್ತು, ಬೇಕಿದ್ರೆ ನಾವು ಇದರಲ್ಲಿ ಚೆಕ್ ಮಾಡ್ಬೋದು ಲೀನಿಯರ್ ಡೈಮೆನ್ಷನ್ಸ್ ಎಷ್ಟಿದೆ ಅಂತ. ಸೊ 15 feet ಅಂತ ತೋರಿಸ್ತಾ ಇದೆ. ಇಲ್ಲಿ ನಾನು ಪ್ಯಾರಾಮೆಟ್ರಿಕಲ್ಲಿ ಬಂದು ಸೊ ಲೀನಿಯರ್ನ ಅಪ್ಲೈ ಮಾಡ್ತೀನಿ. ಇದು ನನಗೆ 15 feet ಅಂತ ಇತ್ತು ತೋರಿಸಿ ಮತ್ತೆ ಈ ಥರ ಚೇಂಜ್ ಆಗುತ್ತೆ ಆಪ್ಷನ್ನು. ಸೊ ನಾನಿಲ್ಲಿ 15 feet ಇರೋದನ್ನು 20 feet ಅಂತ ಕೊಡ್ತೀನಿ. ಸೊ ಲೆಂತ್ ಏನಾಗಿದೆ 15 feet ಇರೋ ಲೈನು 20 feetಗೆ ಚೇಂಜ್ ಆಗಿದೆ. ಸೊ ಇಲ್ಲಿ ಬೇಕಿದ್ರೆ ನಾವು ಈ ಡೈಮೆನ್ಷನ್ನು ಚೇಂಜ್ ಮಾಡ್ಬೋದು. ಸೊ ನೋಡಿ ಎರಡು 20 feetಗಿದೆ. ಸೊ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಸೊ ಡೈಮೆನ್ಷನ್ ಜೊತೆಗೆ ನಾನು ಡೈಮೆನ್ಷನ್ ಚೇಂಜ್ ಮಾಡಿದರೆ ಅದ್ರ ಪ್ರಕಾರ ಲೈನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ. ಸೊ ಡೈಮೆನ್ಷನಲ್ಲಿ ಮತ್ತೆ ಅದರಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಇದೆ. ಸೊ ಲೈನ್ ಹಾರಿಜಾಂಟಲ್ ಲೈನ್ ಗೊತ್ತಾಯಿತು. ಸೊ ಇದು ಲೀನಿಯರ್ ಅಥವಾ ಹಾರಿಜಾಂಟಲ್ ಎರಡೂ ಆಗುತ್ತೆ. ಸೊ ನಾನು ಇದನ್ನು ವರ್ಟಿಕಲ್ ಲೈನಲ್ಲಿ ಕೊಡ್ತಾ ಇದ್ದೀನಿ. ಸೊ ವರ್ಟಿಕಲ್ಲು 5 feet ಅಂತ ಕೊಡ್ತೀನಿ. ಸೊ ಈ ಡೈಮೆನ್ಷನ್ನ ಚೆಕ್ ಮಾಡೋಣ. ಸೊ ಇನ್ ಕೇಸ್ ಏನಾದರೂ ಮಾಡಿಫಿಕೇಷನ್ಸ್ ಇತ್ತು ಈ 5 feet ಬೇಡ ಅಂತ ಹೇಳಿದ್ರೆ ಇಲ್ಲಿನೂ ನಾನು 10 feet ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಸೊ 5 feet ಇರೋ ಲೈನು 10 feetಗೆ ಆ್ಯಡ್ ಆಗಿದೆ ಅಂತ ಅರ್ಥ. ಸೊ 5 + 5 ತೊಗೊಳುತ್ತೆ. ಸೊ ನಾನು ಎಷ್ಟು ಕೊಡ್ತೀನಿ ಟೋಟಲ್ ಡಿಸ್ಟೆನ್ಸ್ ಅಷ್ಟು ಕನ್ವರ್ಟ್ ಆಗಿ ನನಗೆ ಲೈನ್ ಓವರ್ ಆಲ್ ಟೋಟಲ್ ಲೆಂತು ಎಷ್ಟು ನಾನು ಅಸೈನ್ ಮಾಡಿರ್ತೀನಿ ಅಷ್ಟು ನನಗೆ ಶೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಅಲೈನ್ಡ್. ಸೊ ಅಲೈನ್ಗೆ F8 ಆನ್ ಮಾಡ್ತೀನಿ. ಸೊ ಇದು ಪರ್ಪೆಂಡಿಕ್ಯುಲರ್ 90 degree ಇದೆ. ಸೊ ಇದರ ಡೈಮೆನ್ಷನ್ ನೋಡೋಣ. $8 feet 7 inches ಇದೆ. ಸೊ ಇದನ್ನು ನಾನು ಇಂಚಸ್ ವೈಸ್ ಆದರೂ ಕೊಡ್ಬೋದು, ನೀವು ಫೀಟ್ ವೈಸ್ ಆದರೂ ಕೊಡ್ಬೋದು. ನಾನು 6 ಅಂತ ಹಾಕಿ ಸೊ 10 feet 6 inches ಅಂತ ಕೊಟ್ಟಿದ್ದೀನಿ. ನೋಡಿ ಈ ಥರ ಡಿಸ್ಟೆನ್ಸು ಚೇಂಜ್ ಆಗುತ್ತೆ. ಸೊ ಈ ಲೈನ್ನ ನಾವು ಎಕ್ಸ್ಟೆಂಡ್ ಯೂಸ್ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡಬೇಕಾಗತ್ತೆ. ಮತ್ತು ಇದನ್ನು ಅಷ್ಟೇ ಫಿಲೆಟ್ ತೊಗೊಂಡು ಈ ಕರ್ವ್ನ ಜಾಯಿನ್ ಮಾಡಬೇಕಾಗತ್ತೆ. ಸೊ ಓವರಾಲ್ ಲೆಂತು ಚೇಂಜ್ ಆಗುತ್ತೆ. ಸೊ ನಾನು ಟ್ರಯಾಂಗಲ್ ಡ್ರಾ ಮಾಡಿರೋದ್ರಿಂದ ಈ ಲೈನ್ನ ಅದು ಎಕ್ಸ್ಟೆಂಡ್ ಆಗಿ ತೊಗೊಂಡಿದೆ. ಸೊ ನೆಕ್ಸ್ಟ್ ಬಂದು ಸರ್ಕಲ್ಲು. ಸೊ ಸರ್ಕಲಲ್ಲಿ ರೇಡಿಯಸ್ಸು ಸೊ ರೇಡಿಯಸ್ 2 feet 2.something inches ಇದೆ. ಸೊ ಇಲ್ಲಿ ಬೇಕಿದ್ರೆ ನಾವು ಚೆಕ್ ಮಾಡ್ಬೋದು. ಇದನ್ನು ನಾನು 6 inches 5 feet 6 inchesಗೆ ಕೊಡ್ತೀನಿ. ಒಂದು ನಿಮಿಷ ತೊಗೊಂಡಿಲ್ಲ ಅದು. ಸೊ ಸೆಲೆಕ್ಟ್ ದಿಸ್ ಒನ್. ಸೊ ಸರ್ಕಲ್ ಡ್ರಾ ಮಾಡಿ ರೇಡಿಯಸ್ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ ತೋರಿಸ್ತಾ ಇದೆ. ಸೊ ಇದನ್ನು ಇಲ್ಲೇ ಮಾಡಿಫೈ ಮಾಡ್ತೀನಿ. 5 feet 2 inches ಅಂತ ಕೊಡ್ತೀನಿ.
ಎಂಟರ್. ಸೊ ಸರ್ಕಲ್ ರೇಡಿಯಸ್ ಕೂಡ ಚೇಂಜ್ ಆಗುತ್ತೆ. ಅಗೇನ್ ನೀವು ಈ ಡೈಮೆನ್ಷನಲ್ಲಿ ಚೆಕ್ ಮಾಡ್ಬೋದು. ನೋಡಿ ಕರೆಕ್ಟಾಗಿದೆ ಎರಡೂ. ಸೊ ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಬಂದು ಡಯಾಮೀಟರ್. ಸೊ ಡಯಾಮೀಟರು ಅಷ್ಟೇ ಸೇಮ್ ಹಾಗೆ ಬರುತ್ತೆ. ಸೊ ಸರ್ಕಲ್ಲು ಡಯಾಮೀಟರ್ ಚೆಕ್ ಮಾಡ್ತೀರಾ. ಡಯಾಮೀಟರ್ 7 feet 7 ಪಾಯಿಂಟ್ ಸಮಥಿಂಗ್ ಇಂಚಸ್ ಇದೆ. 578 ಅಂತ 3 ಇಂಚಸ್ ಇದೆ ಅಲ್ಲಿ. ಸೊ ಓವರಾಲ್ ಡಯಾಮೀಟರ್ ನಾನು 10 feet ಅಂತ ಕೊಡ್ತೀನಿ. ಅಂದರೆ ರೇಡಿಯಸ್ ಕೂಡ 5 feet ಆಗುತ್ತೆ. ಸೊ ಇನ್ ಕೇಸ್ ಮತ್ತೆ ಇದನ್ನು ನಾವು ಎಡಿಟಿಂಗ್ ಮಾಡೋದಕ್ಕೆ ಬರಲ್ಲ, ಒಂದ್ಸಲ ಎಡಿಟ್ ಆದಮೇಲೆ ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೇಕಾಗತ್ತೆ. ಸೊ 20 feetಗೆ ಚೇಂಜ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಆ್ಯಂಗುಲರ್. ಸೊ ಆ್ಯಂಗಲ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೇ ತಗೋಬೋದು ನೀವು. ಯೂಶ್ವಲಾಗಿ ಗೊತ್ತು ಸ್ಟ್ರೈಟ್ ಇದೆ, ಅದು 90 ಡಿಗ್ರಿನೇ ಅಂತ. ಬಟ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ 90. ಈ ಆ್ಯಂಗಲ್ನ ನಾನು ಡಿಕ್ರೀಸ್ ಮಾಡ್ತೀನಿ. 45 ಹೀಗೆ ಹೋಗುತ್ತೆ. ಸೊ ಆ್ಯಂಗಲ್ ಲೆಂತ್ ಚೇಂಜ್ ಆಗುತ್ತೆ. ನಾವು ಲೈನ್ಸ್ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಕನ್ವರ್ಟ್ ಅಂತ ಇದೆ. ಸೊ ಕನ್ವರ್ಟ್ ಬಂದು ಇಲ್ಲಿ ಯಾವುದನ್ನು ನಾವು ಚೇಂಜಸ್ ಕೊಡೋದಕ್ಕಾಗಲ್ಲ. ಸೊ ಹೋಮಲ್ಲಿ ನಮಗೆ ನಾರ್ಮಲ್ ಡೈಮೆನ್ಷನ್ಸ್ ಇದೆ. ಸಪೋಸ್ ನಾನು ಈಗ ಲೈನೇ ತೊಗೋತೀನಿ. ಸೊ ಲೈನ್ ತೊಗೊಂಡು ಡ್ರಾ ಮಾಡಿ ಇದಕ್ಕೆ ಡೈಮೆನ್ಷನ್ ಹಾಕ್ತೀನಿ. ಸೊ 12 feet 4 inches ಇದೆ. ಸೊ ಅಗೇನ್ ಕಮ್ ಟು ಪ್ಯಾರಾಮೆಟ್ರಿಕ್. ಇಟ್ ಕನ್ವರ್ಟ್ಸ್ ದಿ ಲೀನಿಯರ್ ಡೈಮೆನ್ಷನ್ಸ್ ಇಂಟು ಜಾಮೆಟ್ರಿಕ್ ಕನ್ಸ್ಟ್ರೇಂಟ್ಸ್ ಅಂತ ಹೇಳ್ತೀವಿ. ಟು ಸೆಲೆಕ್ಟ್ ಆ್ಯಂಡ್ ಗಿವ್ ಎಂಟರ್. ಈ ಥರ ಲೀನಿಯರ್ ಡೈಮೆನ್ಷನ್ಸ್ ಇರೋದು ಜಾಮೆಟ್ರಿಕ್ ಡೈಮೆನ್ಷನಲ್ ಕನ್ಸ್ಟ್ರೇಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕನ್ವರ್ಟ್ ಕನ್ಸ್ಟ್ರೇಂಟ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಡೈಮೆನ್ಷನಲ್ ಕನ್ಸ್ಟ್ರೇಂಟ್ಸ್ ಟಾಪಿಕ್ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ದಿ ಅಪ್ಡೇಟೆಡ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.